ಪಾಕ್ನ ಹೃದಯ ಭಾಗ ಇಸ್ಲಾಮಾಬಾದ್ನಲ್ಲಿ ನರಕವನ್ನು ತೋರಿಸಿದೆ ಭಾರತ. ಪಾಕ್ನ 5 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದು ಹಾಕಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದ F-6, JF-17 ಸೇರಿ 3 ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿದೆ ಭಾರತೀಯ ಸೇನೆ. ಪಾಕ್ನ ಹೃದಯ ಭಾಗ ಇಸ್ಲಾಮಾಬಾದ್ಗೆ ನರಕವನ್ನು ತೋರಿಸಿರುವಂತಹದ್ದು. ದೊಡ್ಡ ಮಟ್ಟದ ಅಟ್ಯಾಕ್ ಆಗ್ತಾ ಇದೆ. ಭಾರತದ ಅಟ್ಯಾಕಿಗೆನೆ ಪಾಕಿಸ್ತಾನ ಪತ್ರಗುಡ್ತಾ ಇದೆ. ಇಸ್ಲಾಮಾಬಾದ್ ಇದು ಪಾಕಿಸ್ತಾನದ ರಾಜಧಾನಿ. ಇಲ್ಲೇನೆ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡಿರುವಂಥದ್ದು. ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸುವಂತಹ ಕೆಲಸ ಕೂಡ ನಿರಂತರವಾಗಿ ಆಗ್ತಾ ಇದೆ. F-16 ಏನಿದೆ ಈ ಯುದ್ಧ ವಿಮಾನ, ಇದು ಪಾಕಿಸ್ತಾನದ ಬಳಿ ಇರುವಂತಹ ಅತ್ಯಂತ ಪ್ರಬಲ ಯುದ್ಧ ವಿಮಾನ ಅಂಥೇಳಿ ಪಾಕಿಸ್ತಾನ ಹೇಳುತ್ತೆ. ಇದು ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹದ್ದು ಅಮೇರಿಕ. ರಷ್ಯಾ ಮತ್ತು ಪಾಕಿಸ್ತಾನದಿಂದ ಇದನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಅಮೇರಿಕ ಮಾಡಿತ್ತು. ಅದನ್ನು ಬಳಕೆ ಮಾಡಬೇಕು ಅಂದರೂ ಕೂಡ ಪಾಕಿಸ್ತಾನ ಅಮೇರಿಕಾದ ಪರ್ಮಿಷನನ್ನು ಪಡೆದುಕೊಳ್ಳಬೇಕು. ಈಗ ಪಾಕಿಸ್ತಾನದ ಬಳಿ ಇರುವಂತಹ F-16 ಯುದ್ಧ ವಿಮಾನವನ್ನೇ ಭಾರತದ ಸೇನೆ ಹೊಡೆದುರುಳಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಮೂಲಕ ಪಾಕಿಸ್ತಾನಕ್ಕೆ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಇದೆ. ಒಂದು ಕಡೆ ಲಾಹೋರ್, ಅಲ್ಲಿ ಪಾಕಿಸ್ತಾನದ ಸೇನಾ ಶಿಬಿರಗಳನ್ನು ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಮಟ್ಟದ ಅಟ್ಯಾಕ್ ಆಗಿತ್ತು. ಈಗ ಇಸ್ಲಾಮಾಬಾದ್ನಲ್ಲೂ ಕೂಡ ಅಟ್ಯಾಕ್ ಆಗಿದೆ ಅನ್ನುವಂತಹ ಮಾಹಿತಿ. ಪಾಕ್ನ ಪ್ರಧಾನಿಗೂ ಕೂಡ ಬಾಂಬ್ ದಾಳಿಯ ರುಚಿಯನ್ನು ತೋರಿಸಿದ್ದಾರೆ. ಪಾಕ್ನ ಪ್ರಧಾನಿ ಮನೆಯ ಪಕ್ಕದಲ್ಲಿಯೇ ಭಾರತ ಅಟ್ಯಾಕ್ ಮಾಡಿದೆ. ತಮ್ಮ ನಿವಾಸದಿಂದ ಪರಾರಿಯಾಗಿದ್ದಾರೆ ಶಹಬಾಜ್ ಶರೀಫ್ ಅನ್ನೋದು ಗೊತ್ತಾಗ್ತಾ ಇದೆ. ದಾಳಿಯಾದ 20 ಕಿಲೋಮೀಟರ್ ದೂರದಲ್ಲಿ ಶಹಬಾಜ್ ಶರೀಫ್ ಅವರ ನಿವಾಸ ಇತ್ತು. ಪಾಕ್ನ ಪ್ರಧಾನಿ ದುಬೈಗೆ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಸೇನಾ ಮುಖ್ಯಸ್ಥ ಕಾಣಿಸ್ಕೊಳ್ತಾ ಇಲ್ಲ, ಮತ್ತೊಂದು ಕಡೆ ದೇಶದ ಪ್ರಧಾನಿ ಈಗ ದುಬೈಗೆ ಇಂತಹ ಸಂದರ್ಭದಲ್ಲಿ ಪಲಾಯನ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಹುಡುಕಿಟ್ಕೊಂಡು ಕೂಡ ಪಾಕಿಸ್ತಾನ ಗೊಡ್ಡು ಬೆದರಿಕೆಗಳನ್ನು ಒಡ್ಡೋದು, ಯುದ್ಧ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡೋದನ್ನು ನಿಲ್ಲಿಸೋ ಹಂಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಪ್ರಚೋದನಾಕಾರಿಯಾದಂತಹ ಸ್ಟೇಟ್ಮೆಂಟು, ಮತ್ತೊಂದು ಕಡೆ ಭಾರತದಿಂದ ದಾಳಿ ಆಗ್ತಾ ಇದ್ದ ಹಾಗೇನೆ ಮುಖ್ಯಸ್ಥರುಗಳೆಲ್ಲ ಬೇರೆ ದೇಶಗಳಿಗೆ ಪಲಾಯನ ಆಗ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಯಾವಾಗ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡ್ತೋ ಆಗ ಬಾಲವನ್ನು ಮುದುರಿಕೊಂಡು ಪಾಕಿಸ್ತಾನ ಸುಮ್ಮನಿದ್ದಿದ್ರೆ ಇವತ್ತು ಪಾಕಿಸ್ತಾನಕ್ಕೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಭಾರತದ ಏರ್ ಸ್ಟ್ರೈಕ್ ನಂತರವೂ ಕೂಡ ಯುದ್ಧೋನ್ಮಾನದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಈಗ ಪಾಕಿಸ್ತಾನದ ಪ್ರಧಾನಿಯೇ ದುಬೈಗೆ ಹೋಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ ಸದ್ಯಕ್ಕೆ ಬೆಳವಣಿಗೆಗಳು ಅಂಥೇಳಿ? ಆಪರೇಷನ್ ಸಿಂಧೂರ ಪಾರ್ಟ್ 2 ಪಾಕಿಸ್ತಾನ ನಿಜಕ್ಕೂ ಕೂಡ ದಿಕ್ಕು ತೋಚದಂತಾಗಿದೆ. ಏನು ಮಾಡಬೇಕು ಅನ್ನುವಂಥದ್ದು ದಿಕ್ಕು ತೋಚದೆ ಅತಂತ್ರ ಸ್ಥಿತಿಗೆ ತಲುಪಿದೆ. ಖುದ್ದು ಪಾಕಿಸ್ತಾನದ ಸೇನಾಧಿಕಾರಿನೇ ಆ ಭಾಗದಲ್ಲಿ ಇಲ್ಲ, ಅಂದರೆ ಪಾಕಿಸ್ತಾನದಲ್ಲಿ ಸಿಗ್ತಾ ಇಲ್ಲ ಅನ್ನುವಂತಹ ಆ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿದೆ. ಜೊತೆಗೆ ಪಾಕ್ನ ಪ್ರಧಾನಿ ಅವರ ನಿವಾಸದ ಸಮೀಪವೇ, ಅಂದರೆ 20 ಕಿಲೋಮೀಟರ್ ಅಂತರದಲ್ಲಿಯೇ ಭಾರತದ ವಾಯುದಾಳಿಯಾಗಿದೆ. ಇದರಿಂದ ಹೆದರಿದಂತಹ ಪಾಕಿಸ್ತಾನದ ಪ್ರಧಾನಿ ಅಲ್ಲಿಂದ ಗೌಪ್ಯ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿನ ಸೇನಾ ಪಡೆಗಳು ಪ್ರಧಾನಿಯನ್ನ ರಕ್ಷಣೆ ಮಾಡೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ವು. ಸುರಕ್ಷಿತವಾಗಿ ಅಂತಿಮವಾಗಿ ಅವರನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಭಾರತದ ದಾಳಿಗೆ ಕಂಪ್ಲೀಟ್ ಆಗಿ ಪಾಕಿಸ್ತಾನ ನಡುಗಿ ಹೋಗಿದೆ. ಈ ಒಂದು ಕದನ ವಿರಾಮಕ್ಕೆ ಒಂದು ರೀತಿಯಲ್ಲಿ ನಿಂತರೆ ಸಾಕು ಅನ್ನುವಂತಹ ಮನಸ್ಥಿತಿಗೆ ಪಾಕಿಸ್ತಾನ ಬಂದಿದೆ. ಲಾಹೋರು, ರಾಹುಲ್ಪಿಂಡಿ, ಜೊತೆಗೆ ಪೇಶಾವರ ಸೇರಿದಂತೆ ಇಸ್ಲಾಮಾಬಾದ್, ಪಾಕಿಸ್ತಾನದ ಹೃದಯ ಭಾಗ ಇಸ್ಲಾಮಾಬಾದ್, ಆ ಭಾಗದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಪಾಕಿಸ್ತಾನದ ಪ್ರಮುಖ 12 ನಗರಗಳಲ್ಲಿ ಭಾರತದಿಂದ ದೊಡ್ಡ ಮಟ್ಟದಲ್ಲಿ ದಾಳಿಯಾಗಿದೆ. ಹೀಗಾಗಿ ಅದರಿಂದ ಚೇತರಿಸ್ಕೊಳ್ಳೋದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಒಂದಿಷ್ಟು ಸಮಯಗಳು ಬೇಕು. ಆದರೆ ತಕ್ಷಣಕ್ಕೆ ಅಲ್ಲಿನ ನಾಗರಿಕರನ್ನು ಸುರಕ್ಷಿತ ಸ್ಥಳಗಳಿಗೂ ಕೂಡ ಶಿಫ್ಟ್ ಮಾಡುವಂತಹ ಪ್ರಯತ್ನಗಳಾಗಬೇಕು. ಆದರೆ ಅದು ಕೂಡ ತಕ್ಷಣಕ್ಕೆ ಆಗ್ತಾ ಇಲ್ಲ. ಖುದ್ದು ಅಲ್ಲಿನ ಪ್ರಧಾನಿಗಳ ನಿವಾಸದ ಹತ್ರನೇ ಈ ಒಂದು ಸ್ಫೋಟ ಆಗಿರುವಂತಹ ಕಾರಣಕ್ಕಾಗಿ ಅವರನ್ನು ಬಚಾವ್ ಮಾಡಿಕೊಂಡ್ರೆ ಸಾಕು ಅನ್ನುವಂತಹ ಮನಸ್ಥಿತಿಗೂ ಕೂಡ ಬಂದಿದ್ದಾರೆ. ಹಾಗಾಗಿ ಮತ್ತೆ ಬೇರೆ ದೇಶಕ್ಕೆ ಅವರನ್ನು ಶಿಫ್ಟ್ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ ಎನ್ನಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಇದೀಗ ಭಾರತದ
ಪಾರ್ಟ್ 2 ಆಪರೇಷನ್ ಸಿಂಧೂರ ಪಾರ್ಟ್ 2 ನಿಂದಾಗಿ ಒಂದು ರೀತಿಯಲ್ಲಿ ಆತಂಕ, ಭಯ ಕೂಡ ಶುರುವಾಗಿದೆ. ಎಲ್ಲಿ ಯಾವ ಕ್ಷಣದಲ್ಲಿ ಯಾವ ನಗರದ ಮೇಲೆ ಹೇಗೆ ಅಟ್ಯಾಕ್ ಮಾಡುತ್ತೆ ಅನ್ನುವಂಥದ್ದನ್ನ ಊಹೆ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಪಾಕಿಸ್ತಾನದ ಮಿಲಿಟರಿಗಳಿಗೆ ಭಾರತದ ದಾಳಿಯನ್ನ ತಡೆಯುವಂತಹ ಶಕ್ತಿ ಕೂಡ ಇಲ್ಲ ಅವರಿಗೆ. ಸೊ ಆ ರೀತಿಯಾಗಿ ಪಕ್ಕಾ ಪ್ಲಾನ್ನ ಮೂಲಕವಾಗಿ ಭಾರತ ದಾಳಿ ಮಾಡ್ತಾ ಇದೆ. ಕೇವಲ ಒಂದೆರಡು ನಗರಗಳಲ್ಲೆಲ್ಲ, ಪಾಕಿಸ್ತಾನದ ಮಿಲಿಟರಿ ಕ್ಯಾಂಪ್ಗಳ ಮೇಲೆ, ಪ್ರಧಾನ ಕಚೇರಿಗಳ ಮೇಲೆ, ಜೊತೆಗೆ ಎಲ್ಲೆಲ್ಲಿ ಒಂದಿಷ್ಟು ಹೆಚ್ಚಿನ ಜನಸಂಖ್ಯೆ ಸೇರುವಂಥದ್ದು ಆ ಭಾಗದಲ್ಲೆಲ್ಲವೂ ಕೂಡ ಆಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ನಾಗರಿಕರೇ ಬೀದಿಗಿಳಿದು ಒಂದು ರೀತಿಯಲ್ಲಿ ಪಾಕಿಸ್ತಾನದ ಸೇನೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪಾಕಿಸ್ತಾನದ ನಾಗರಿಕರನ್ನ ಬಚಾವ್ ಮಾಡುವಂಥದ್ದು, ಅವರನ್ನ ರಕ್ಷಣೆ ಮಾಡುವಂತಹ ಯಾವ ಕೆಲಸವೂ ಕೂಡ ಪಾಕ್ ಸೇನೆಯಿಂದ ಆಗ್ತಾ ಇಲ್ಲ, ಪಾಕ್ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿ ರಸ್ತೆಗಿಳಿತಾ ಇದ್ದಾರೆ. ಜೊತೆಗೆ ಪಾಕ್ನ ಸೇನಾಧಿಕಾರಿಗಳು ಅಥವಾ ಸೈನಿಕರು ಕೂಡ ಭಾರತದ ಪ್ರತಿ ದಾಳಿಯನ್ನ, ಅಂದ್ರೆ ಭಾರತದ ದಾಳಿಯನ್ನ ತಡೆಯುವಂತಹ ದೊಡ್ಡ ಮಟ್ಟದ ಪ್ರಯತ್ನಗಳು ಏನು ಆಗ್ತಾ ಇಲ್ಲ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಒಂದಿಷ್ಟು ಮಿಸೈಲ್ ದಾಳಿಯನ್ನ ನಡೆಸುತ್ತೆ, ಡ್ರೋನ್ಗಳ ದಾಳಿಯನ್ನ ನಡೆಸುತ್ತೆ. ಆದರೆ ಅದನ್ನ ಹೊಡೆದುರುಳಿಸುವಂತಹ ಪ್ರಯತ್ನಗಳು ಭಾರತ ಸೇನೆಯಿಂದ ಆಗ್ತಾ ಇದೆ. ಸೊ ಹೀಗಾಗಿ ದಿಕ್ಕು ತೋಚದಂತೆ ಪಾಕಿಸ್ತಾನ ಇದೆ. ಖುದ್ದೀಗ ಪಾಕಿಸ್ತಾನದ ಒಂದಿಷ್ಟು ರಾಜಕೀಯ ನಾಯಕರುಗಳು ಕೂಡ ಭಾರತದ ಈ ದಾಳಿಯಿಂದ ಬಚಾವ್ ಆಗೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ಪ್ರೇಮ್, ಒಂದು ವಿಚಾರ ಪ್ರಮುಖವಾಗಿ ಇಸ್ಲಾಮಾಬಾದ್ ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದೆ ಭಾರತ. ಸೊ ಹಾಗಾಗಿ ಅಲ್ಲಿರುವಂತಹ ಒಂದಿಷ್ಟು ಪ್ರಮುಖ ರಾಜಕಾರಣಿಗಳು ಅಲ್ಲಿಂದ ಇಸ್ಲಾಮಾಬಾದ್ ನಗರದಿಂದ ಗ್ರಾಮಾಂತರ ಭಾಗಗಳಿಗೆ ಹೋಗುವಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಸೊ ಹೀಗಾಗಿ ಈಗಾಗಲೇ ಈ ಒಂದು ದಾಳಿಯ ಬಗ್ಗೆ ಸಂಪೂರ್ಣವಾಗಿ ಜಗತ್ತಿನ 10 ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳ ಜೊತೆ ಕೂಡ ಭಾರತೀಯ ವಿದೇಶಾಂಗ ಸಚಿವರು ಕೂಡ ಮಾತನಾಡಿದ್ದಾರೆ. ಪಾಕ್ನ ದಾಳಿ ಬಂದಂತಹ ಸಂದರ್ಭದಲ್ಲಿ ನಾವು ಪ್ರತಿ ದಾಳಿಯನ್ನು ನಡೆಸ್ತಾ ಇದ್ದೀವಿ, ಏಕಾಏಕಿಯಾಗಿ ನಾವೇನು ಪಾಕ್ನ ಮೇಲೆ ದಾಳಿ ಮಾಡಿಲ್ಲ. ನಮ್ಮ ಟಾರ್ಗೆಟ್ ಇದ್ದದ್ದು ಉಗ್ರರ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿದಂತಹ ಸಂದರ್ಭದಲ್ಲಿ ಭಾರತದ ನಾಗರಿಕರನ್ನ ಕೊಲ್ಲುವಂತಹ ಪ್ರಯತ್ನ ಪಾಕಿಸ್ತಾನ ಮಾಡಿದೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಒಂದು ಉತ್ತರವನ್ನ ಕೊಡಬೇಕಾಗಿತ್ತು ಈ ದಾಳಿಯ ಮೂಲಕವಾಗಿ. ಸೊ ಹಾಗಾಗಿ ಈ ದಾಳಿಯನ್ನ ಆರಂಭಿಸಿದೀವಿ ಅಂತ ಹೇಳಿ ಈಗ ಪಾಕಿಸ್ತಾನದ ಒಂದಿಷ್ಟು ನಾಯಕರುಗಳು ಜೊತೆಗೆ ಸೇನಾಧಿಕಾರಿಗಳು ಕೂಡ ಬೇರೆ ಬೇರೆ ರಾಷ್ಟ್ರಗಳ ಮೂಲಕವಾಗಿ ಭಾರತಕ್ಕೆ ಈ ಒಂದು ಯುದ್ಧವನ್ನ ನಿಲ್ಲಿಸುವಂತೆ ಒಂದು ಮನವಿಯನ್ನ ಕೂಡ ಮಾಡ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಬಹುಶಃ ಇದು ಪಾಕಿಸ್ತಾನದಿಂದ ನಿರಂತರವಾಗಿ ದಾಳಿ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಯಾವಾಗ ಪಾಕಿಸ್ತಾನ ದಾಳಿ ಮಾಡುವಂಥದ್ದು ನಿಲ್ಲುತ್ತೋ ಆಗ ಪಾಕ್ನ ಮೇಲೆ ಭಾರತ ಕೂಡ ದಾಳಿ ಮಾಡುವಂಥದ್ದು ನಿಲ್ಲುತ್ತೆ. ಆ ನಂತರ ಒಂದಿಷ್ಟು ರಾಜತಾಂತ್ರಿಕ ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಇದೆಲ್ಲ ಒಂದಿಷ್ಟು ಬೆಳವಣಿಗೆಗಳ ಆದ ನಂತರ ಒಂದು ಹಂತಕ್ಕೆ ಬರುತ್ತೆ. ಆದರೆ ಸದ್ಯಕ್ಕೆ ಈ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸದ್ಯಕ್ಕೆ ಈ ಒಂದು ವಾರ್ ಏನು ನಿಲ್ಲುವ ಹಾಗೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪಾಕ್ನಿಂದಲೂ ಕೂಡ ನಿರಂತರವಾಗಿ ಏರ್ ಸ್ಟ್ರೈಕ್ ಮಾಡಲಾಗ್ತಾ ಇದೆ, ಡ್ರೋನ್ ಮೂಲಕವಾಗಿ ಅಟ್ಯಾಕ್ ಮಾಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಒಂದು ಮಟ್ಟಕ್ಕೆ ಪಾಕಿಸ್ತಾನ ಭಾರತದ ಈ ದಾಳಿಯಿಂದ ನಡುಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರೇಮ್.